ಆತ್ಮಾನಂದ ಸ್ವರೂಪಿಗಳೇ, ಈಗ ಸ್ವಾಮಿಲಿಂಗಪ್ಪನ ಹೇಳಿದಂಗ ಸಪ್ತರ್ಷಿಗಳ ಅವರ ಒಂದು ಪುಣ್ಯಾರಾಧನೆ, ಆತ್ಮಾನಂದರು, ದೇವಮ್ಮನವರು, ಶಿವಾನಂದರು, ಆ ನಂತರ ನಿರಂಜನಪ್ಪರು, ಈಗ ಇಲ್ಲೇ ಆಣಿಕಿವಿ ಬಂಧುಗಳು 4 ಜನ ಸಹೋದರರು, ವಿರೂಪಾಕ್ಷಪ್ಪ ಹೆಸರು ಹೇಳ್ಯಾರವರು, ಅವ್ರೆಲ್ಲರದು ಪುಣ್ಯಾರಾಧನೆ ಅಂದ್ರ ಜೀವನ್ ಮುಕ್ತರ ಪುಣ್ಯಾರಾಧನೆ. ಈಗ ಜೀವನ್ ಮುಕ್ತರ ಒಬ್ಬರ ಬಗ್ಗೆ ಹೇಳುವುದಂದ್ರ ಅದು ಅಸಾಧ್ಯವಾದ ಮಾತು. ಬಂದು ಮೇರು ಪರ್ವತವನ್ನು ಒಂದು ಕ್ಷುದ್ರ ಜೀವಿ ಏರಿರ್ತಂದ್ರ ಎಷ್ಟ ಅಸಾಧ್ಯ ಅನಿಸ್ತದ, ಹಂಗ ಅವ್ರ ಬಗ್ಗೆ ಏನ ನಾವು ಹೇಳ್ಬೇಕಂದ್ರ ಅದು ಅಸಾಧ್ಯವಾದ ಮಾತು. ಅದರ ಒಂದು ಪ್ರಸಂಗ ಇದೇ ಆಶ್ರಮದಲ್ಲಿ 1976ನೇ ಇಸ್ವಿಯೊಳಗ ವಿರೂಪಾಕ್ಷಗೌಡರ ಮೈಯೊಳಗ ಒಂದು ಪಿಶಾಚಿತ್ತು. ಅದು ಬಂದು ನಾ ಬಿಡ್ತೇನ್ರಿ, ಇಲ್ಲೇ ಆಣಿಕಿವಿ ಬಂಧುಗಳ ಮನ್ಯಾಗ ಹುಟ್ಟಿ ಬರ್ತೇನ್ರಿ ಅಂತ ಹೇಳ್ತೆ. ಅದು ಇವರು ಎಲ್ಲರೂ ಬರ್ತ್ ಕಂಟ್ರೋಲ್ ಇದು ಆಪರೇಷನ್ ಆಗ್ಯಾವು, ಮತ್ತೆ ಹೆಂಗ್ ಹುಟ್ಟುದು ಒಬ್ರದಾಗಿಲ್ ನೋಡಂತ ಹೇಳ್ತಾರೆ. ಅದು ಈಶ್ವರಪ್ಪ ಅವರ ಇನ್ನು ಅದ ಇದಾಗಿರ್ಲಿಲ್ಲ. ಅವಾಗ ಬಂದ 4 ಮಂದಿನೂ ಸಾಲ್ಕ ಅಪ್ಪ ಅವ್ರ ಎದುರಿಗೆ ಕೂಡಿಸಿರು. ನಾ ಇಲ್ಲೇ ಹುಟ್ಟಿ ಬಂದ ಇಲ್ಲಿ ಶಾಸ್ತ್ರ ಕೇಳಿ ನಾ ಇದನ್ನ ಆ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಹೇಳಿದ ವಿಷಯ. ಆ ಪ್ರಕಾರ ಹುಟ್ಟಿದ್ರು. ಆದ್ರೆ ಹುಟ್ಟಿದಿಂದ ನನಗೆ ಶಿವಾನಂದ ಅಜ್ಜ ಅಂತ ಹೇಳ್ಬೇಕು, ಬೇರೆ ಏನು ಅನ್ನಬಾರ್ದಂತ ಹೇಳಿರ್ತದ. ಆ ಪ್ರಕಾರ ಈಗ ಶಿವಾನಂದ ಅಜ್ಜ ಹುಟ್ಟಿ ಅವ್ರ ಮಗ ಈಗ ಬಂದು ಮಾತಾಡಿದ ನೋಡ್ರಿ. ಅದಕ್ಕೆ ಈ ಸಂಸಾರ ಸಾಕಾದರೆ ಸರ್ಕೋ, ಬೇಕಾದರೆ ಬೆರ್ಕೋ, ಸಾಕಾದರೆ ಸರ್ಕೋ, ಒಲ್ಲೆ ಅಂದ್ರ ಮುಂಗೈಯಲ್ಲಿ ಹೆಚ್ಚು ಹೋಯ್ಕು ಅಂದಂಗ ಆತ್ಮಾನಂದರ ವಾಣಿ. ಅದನ್ನ ನಾವು ತಿಳ್ಕೊಂಡು ಅದರಂತೆ ನಡ್ಕೋಬೇಕಾಗಿತ್ತೆ. ಒಂದ ಮಾತು, ಇವರು ಸೇವಾ ಮಾಡಿರ ಆಣಿಕಿವಿ ಬಂಧುಗಳು ದೊಡ್ಡವರು ವಿರೂಪಾಕ್ಷಪ್ಪನವ್ರ ಅಂಗರಿಕೆ ಆಗಿದ್ದಾಗ ಬರ್ತಿದ್ರು. ಯಾವಾಗ ಹೆಸರುಗತಿ ಎದ್ದು ನಡ್ಕೊಂತ ಬಂದ್ಬಿಡವ್ರ. ನಾವು ಬೆಳಿಗ್ಗೆ ಎದ್ದ ಅಪ್ಪ ಕೂಡ ಹೊರಗೆ ಹೋಗುವಾಗ ಬಂದವ್ರ, ನಾ ಹೊಕ್ಕೇನಿ ಲಾಟನ್ ತಾ ನನ್ನ ಕೈಯಾಗ ಅಂತೇಳಿ ಇಸ್ಕೊಂಡ್ ಹೋಗಾವ್ರಿ. ಅದಕ್ಕೆ ಅವ್ರು ಗುರ್ತಾಗ್ಲಂಗ ಅವರು ನೋಡಿದವ್ರ, ಹುಡುಗರು ಇಲ್ಲಿ ಹೋದ್ರ ಏನಾರ ಅವ್ರ ಮುಂದೆ ಹೇಳ್ಬೇಕು, ಒಬ್ಬರೇ ಇದ್ದಾಗ ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮನ್ನ ಹಿಂದಕ್ಕೆ ಸರ್ಸಾವ್ರ. ಅವಾಗ ಏನಾರು ಒಬ್ಬರೇ ಇದ್ದಾಗ ಹೇಳಿದ್ದನ್ನ ಬಂದವ್ರ ಅವ್ರ ಅಪ್ಪಗಳು ಶಾಸ್ತ್ರದಾಗ ಹೇಳ್ಬಿಡವ್ರು. ಬರೇ ಇದನ್ನ ಹೇಳಕ್ ಬರ್ತಾನ ನೋಡಿವ, ಬರೇ ಇದನ್ನ ಹೇಳಕ್ ಬರ್ತಾನ ನೋಡಿವ ಅಂತ ಅಂತಾರೆ. ಅಂದ್ರೆ ಏನ್ರಿ, ಅಗದಿ ಸೇವಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಆ 4 ಜನರಿಂದ. ಎರಡನೇದವ್ರು ಈಶ್ವರಪ್ಪ, ಹಗಲೆಲ್ಲ ಬರ್ತಿರ್ಲಿಲ್ಲ ಆದ್ರೂ ಹೊಲದಾಗೆಲ್ಲ ಆಳುಗಳು ಕರ್ಕೊಂಡು ಸೇವಾ ಮಾಡವ್ರವ್ರ. ಅಪ್ಪ ಅವ್ರ ಸೇವಾ ಅಂತ ತಿಳ್ಕೊಂಡನ ಮಾಡವ್ರವ್ರ. ಯಾಕ ಇವ್ರು ಇಲ್ಲಿ ಈ ಕಾರ್ಯಕ್ರಮ ನಡ್ಯಾಕ ಶ್ರಾವಣ ಮಾಸದ ಕಾರ್ಯಕ್ರಮ ಇಲ್ಲಿ ನಡೆದ್ರ 1 ತಿಂಗಳ ನಿತ್ಯ ಸೇವಾ ಮಾಡಿದ ಒಕ್ಕುಂದ ಮಲ ಇವ್ ಮಡವಾಳಪ್ಪ ನೋಡ್ರಿ. ಅವರು ನೀರು ಅಲ್ಲಿಂದ ಆ ಬಾವಿಯಿಂದ ತರ್ತಿದ್ರಿ, ಚಕಡ್ಯಾಗ ನೀರಿನ ಸಪ್ಲೈ ಮಾಡಿದವ್ರ. ಅವರ ಸೇವಾ 1 ತಿಂಗಳ ಏಕ ಅವ್ರ ಅಪ್ಪ ಅವ್ರು ಬಂದಿದ್ದಾಗ ಹಿಂಗ ಇಲ್ಲಿ ಆಣಿಕಿವಿ ಬಂಧುಗಳು ಬಹಳ ಸೇವಾ ಮಾಡಿ ಅವರಿಂದ ಅನೇಕ ಮಾತುಗಳನ್ನು ಕೇಳಿ ಅದರಂತ ನಡೆದು ಅವರು ಜೀವನ ಮುಕ್ತರ ಆದ್ರ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.